ನೀವೆಲ್ಲ ಡೆಲಿವರಿ ಬಗ್ಗೆ ಕೇಳಿದ್ದೀರಾ. ನಾರ್ಮಲ್ ಡೆಲಿವರಿ, ಸಿ ಸೆಕ್ಷನ್, ಆಮೇಲೆ ಕೆಲವು ಸರಿ ಡೆಲಿವರಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಡೆಲಿವರಿ ಆದಮೇಲೆ ಏನೋ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಮಗು ಫೀಡಿಂಗ್ ಪ್ರಾಬ್ಲಮ್ಸ್ ಬರುತ್ತೆ, ಕೂತು ಫೀಡ್ ಮಾಡೋಕ್ಕಾಗಲ್ಲ, ಸೊಂಟ ನೋವು ಬರುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಕೆಲವರು ಬಂದು ಬೇಜಾರು ಕೂಡ ಮಾಡ್ತಾರೆ, ನನಗೆ ತುಂಬ ಸೊಂಟ ನೋವು ಬರುತ್ತೆ ಅಂತ. ನಮಸ್ಕಾರ, ಡಾಕ್ಟರ್ ಬಾಸ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನಾರ್ಮಲ್ ಆಗಿ ಎಲ್ಲರೂ ಅಂದ್ಕೊಳ್ಳೋದು ಸೊಂಟ ನೋವು ಬರೋದು ಸಿಸೇರಿಯನ್ನಿಂದ ಅಂತ. ಖಂಡಿತ ಸಿಸೇರಿಯನ್ ಮಾಡೋದ್ರಿಂದ ಸೊಂಟ ನೋವು ಬರಲ್ಲ. ಆದರೆ ಎಲ್ಲ ತಾಯಂದಿರಿಗೂ ಡೆಲಿವರಿ ಆದಮೇಲೆ ಸೊಂಟ ನೋವು ಬಂದೇ ಬರುತ್ತೆ. ಇದು ಏನಕ್ಕೆ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ಮೈಯಲ್ಲಿರೋ ಕ್ಯಾಲ್ಶಿಯಮ್ಮು ಮಗುಗೆ ಹೋಗ್ತಾ ಇರುತ್ತೆ. ಡೆಲಿವರಿ ಆದಮೇಲೆ ಹಾಲು ಮುಖಾಂತರ ಕ್ಯಾಲ್ಶಿಯಮ್ಮು ಮಗುಗೆ ಹೋಗುತ್ತೆ. ಸೊ ತಾಯಿ ದೇಹದಲ್ಲಿರೋ ಕ್ಯಾಲ್ಶಿಯಮ್ಮು ಮಗುಗೆ ಹೋಗೋದ್ರಿಂದ ಮಗುಗೆ ಬರೋ ಕ್ಯಾಲ್ಶಿಯಮ್ ಎಲ್ಲ ತಾಯಿಯಿಂದ ಬರೋದ್ರಿಂದ ಇದೇನಾಗುತ್ತೆ ಅಂದರೆ, ತಾಯಿಯಲ್ಲಿ ಕ್ಯಾಲ್ಶಿಯಂ ಡಿಪ್ಲೀಷನ್ ಅಂದರೆ ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆದಾಗ ಇದು ಟೆಂಪ್ರರಿ ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. ಅಂದರೆ ಬೋನ್ಸ್ ಸ್ವಲ್ಪ ವೀಕ್ ಆಗುತ್ತೆ. ಯಾಕೆಂದರೆ ಅಲ್ಲಿ ನಿರ್ದಿಷ್ಟವಾಗಿ ಬೇಕಾಗಿದ್ದು ಕ್ಯಾಲ್ಶಿಯಂ ಇರಲ್ಲ. ಆದ್ದರಿಂದ ಇವ್ರಿಗೆ ಸೊಂಟ ನೋವು, ಕೈಕಾಲು ನೋವು ಎಲ್ಲ ಬರುತ್ತೆ. ಇದಕ್ಕೇನು ಮಾಡಬೇಕು? ಪ್ರೆಗ್ನೆನ್ಸಿಯಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೋಬೇಕು. ಪ್ರೆಗ್ನೆನ್ಸಿಯಲ್ಲಿ 3rd ಮಂತ್ ಆದಮೇಲೆ ನಾವು ತಾಯಂದರಿಗೆ ಕ್ಯಾಲ್ಶಿಯಂ ಕೊಡ್ತೀವಿ ಐರನ್ ಜೊತೆ. ಒಂದು ಅವರು ಎನಿಮಿಕ್ ಆಗಬಾರ್ದು, ಇನ್ನೊಂದು ಅವ್ರಿಗೆ ಕ್ಯಾಲ್ಶಿಯಂ ಡಿಪ್ಲೀಷನ್ ಇರಬಾರ್ದು. ಜೊತೆಗೆ ಹಾಲು ತೊಗೊಳಕ್ಕೆ ಹೇಳ್ತೀವಿ, ಪ್ರೋಟೀನ್ ಪೌಡ್ರ್ ತೊಗೊಳಕ್ಕೆ ಹೇಳ್ತೀವಿ, ಆಮೇಲೆ ಸ್ವಲ್ಪ ಹಾಲು ಮೊಸರು ಎಲ್ಲ ಜಾಸ್ತಿ ತೊಗೊಳಕ್ಕೆ ಹೇಳ್ತೀವಿ. ಯಾಕೆಂದರೆ ಇದು ದೇಹಕ್ಕೆ ಕ್ಯಾಲ್ಶಿಯಂ ಬರುತ್ತೆ. ಮೊಟ್ಟೆ ಕೂಡ ತೊಗೋಬೋದು, ಹೈ ಪ್ರೋಟೀನ್ ಡಯಟು ತೊಗೋಬೋದು, ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಗ್ರೀನ್ ಲೀಫಿ ವೆಜಿಟೇಬಲ್ಸು, ನಟ್ಸು ಎಲ್ಲ ತೊಗೋಬೋದು. ಬಟ್ ಇದು ತೊಗೊಂಡಾದ್ಮೇಲೆ ಇವ್ರಿಗೆ 100% ಬರುತ್ತಾ? ಇಲ್ಲ. ನಾವು ಎಷ್ಟೇ ಸಪ್ಲಿಮೆಂಟ್ಸ್ ತೊಗೊಂಡ್ರೂ ನಮ್ಮ ದೇಹದಲ್ಲಿರೋ ಕ್ಯಾಲ್ಶಿಯಮ್ಮು ಮಗುವಿಗೆ ಹೋಗುತ್ತೆ. ಆಮೇಲೆ ಪೋಸ್ಟ್ ಡೆಲಿವರಿ ಆ ಡಿಪ್ಲೀಷನ್ ಆಗೇ ಆಗುತ್ತೆ. ಸೊ ಆದ್ದರಿಂದ ಡೆಲಿವರಿ ಆದ ತಕ್ಷಣನೂ ತಾಯಂದ್ರಿಗೆ ನಾವು ಕ್ಯಾಲ್ಶಿಯಂ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಇವ್ರ ದೇಹದಲ್ಲಿರೋ ಕ್ಯಾಲ್ಶಿಯಂ ಎಲ್ಲ ಮಗುಗೆ ಹಾಲು ಉಣಿಸುವಾಗ ಹೋಗುತ್ತೆ. ಸೊ ಇವರು ಈಗ ತಾಯಂದರು ಆ್ಯಡಿಕ್ವೇಟ್ ಕ್ಯಾಲ್ಶಿಯಂ ಅಂದರೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಶಿಯಂ ತಗೊಳ್ಳದೇ ಇದ್ದರೆ ಅವರಿಗೆ ಸೊಂಟ ನೋವು, ಕಾಲು ನೋವು ಎಲ್ಲ ಶುರುವಾಗುತ್ತೆ. ಬಟ್ ನೀವು ಕೇಳ್ಬೋದು ಎಷ್ಟು ದಿನ ತಗೋಬೇಕಾಗತ್ತೆ ಅಂತ. 6 ತಿಂಗಳಂತೂ ತಗೊಳ್ಳೇಬೇಕು. ಕೆಲವ್ರಿಗೆ ಇನ್ನೂ ಕಂಟಿನ್ಯೂ ಆದರೆ 8 ತಿಂಗಳಿಂದ 1 ವರ್ಷದ ತನಕ ಕ್ಯಾಲ್ಶಿಯಂ ತಗೋಬೇಕಾಗತ್ತೆ. ಹಾಗೆ ತಗೊಳ್ಳೋದ್ರಿಂದ ಇವ್ರಿಗೆ ಮುಂದೆ ತೊಂದರೆಗಳಾಗೋದು ಅಂದರೆ ಸೊಂಟ ನೋವು, ಕಾಲು ನೋವೆಲ್ಲ ಬರೋದು ಕಡಿಮೆ ಆಗುತ್ತೆ. ಆಮೇಲೆ ನೀವು ಕೇಳ್ಬೋದು, ಈಗ ಅಂದರೆ ಈಗ ಆಯಿತು, ಈ ಮಗುವಿಂದಂತೂ ಆಯಿತು, ಹಾಲು ಕುಡಿಸಿ ಎಲ್ಲ ಆಯಿತು, ನೆಕ್ಸ್ಟ್ ಯಾವಾಗ ಇನ್ನೊಂದು ಮಗು ಮಾಡ್ಕೋಬಹುದು ಅಂತ. ಯಾವಾಗಲೂ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಕನಿಷ್ಠ 3 ವರ್ಷ ಗ್ಯಾಪ್ ಇರಬೇಕು. ಈ 3 ವರ್ಷ ಗ್ಯಾಪ್ ಇದ್ದಾಗಲೇ ತಾಯಿಗೆ ವಾಪಸ್ಸು ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯ. ಅಂದರೆ ವಾಪಸ್ಸು ಮೊದಲಿನ ಆರೋಗ್ಯ ಬರೋಕ್ಕೆ ಸಾಧ್ಯ. ಆಮೇಲೆ ಮಗುನ ನೋಡ್ಕೋಬೇಕಾಗತ್ತೆ, ಬಾಕಿ ದಿನನಿತ್ಯದ ಕೆಲಸಗಳು ಇರುತ್ತೆ. ವರ್ಕಿಂಗ್ ವುಮೆನ್ ಆದರೆ ಅವರು ಆಫೀಸ್ಗೂ ಹೋಗಬೇಕಾಗತ್ತೆ. ಸೊ ಇದೆಲ್ಲ ಚಾಲೆಂಜಸ್ ಅವರು ಫೇಸ್ ಮಾಡುವಾಗ ಅವರಿಗೆ ಮಿನಿಮಮ್ 3 years ಗ್ಯಾಪ್ ಕೊಡಲೇಬೇಕು ಇನ್ನೊಂದು ಮಗುವಿಗೆ. ಅಕಸ್ಮಾತ್ ಮಧ್ಯ ಮಗು ಆಯಿತು ಅಂದರೆ ಅವರು ಇನ್ನೂ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಟರ್ಮಿನೇಷನ್ ಅವಶ್ಯಕತೆ ಇಲ್ಲ, ಬಟ್ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಆಮೇಲೆ ಅವರನ್ನು ಸುತ್ತಮುತ್ತ ಇರೋರು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸೊ ತಾಯಿ ಆರೋಗ್ಯ ತುಂಬ ಮುಖ್ಯ. ಅದರಲ್ಲಂತೂ ಕ್ಯಾಲ್ಶಿಯಂ ಕಂಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಮುಖ್ಯ. ಪ್ರೆಗ್ನೆನ್ಸಿಲಿ ಮತ್ತು ಲ್ಯಾಕ್ಟೇಷನ್ ಅಂದರೆ ಮಗುವಿಗೆ ಹಾಲು ಉಣಿಸುವಾಗ ಅದು ತುಂಬ ಮುಖ್ಯ. ಯಾಕೆಂದರೆ ಎಲ್ಲ ತಾಯಂದ್ರಿಗೆ ನಾವೇನು ಹೇಳೋದು ಅಂದರೆ, 1 ವರ್ಷದ ತನಕ ಮಗುವಿಗೆ ನೀವು ಹಾಲು ಕುಡಿಸಿ. ಫಸ್ಟ್ 3-4 ಮಂತ್ಸು ಮ್ಯಾಕ್ಸಿಮಮ್ ಅವರಿಂದ ದೇಹದಿಂದ ಕ್ಯಾಲ್ಶಿಯಮ್ಮು ಹಾಲು ರೂಪದಲ್ಲಿ ಮಗುಗೆ ಹೋಗುತ್ತೆ. ಯಾಕೆ ಅಂದರೆ ಅವರು ಬರೀ ಟೋಟಲಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ತಾಯಿ ಹಾಲು ಮಗುವಿಗೆ ಬೆಸ್ಟ್ ಆಹಾರ. ಸೊ ಆ ಆಹಾರ ಕೊಡುವಾಗ ತಾಯಿಗೆ ಡಿಪ್ಲೀಷನ್ ಆಗೇ ಆಗುತ್ತೆ. ಸೊ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಬೇಕಾಗತ್ತೆ, ಅವ್ರಿಗೆ ರೆಸ್ಟ್ ಬೇಕಾಗತ್ತೆ, ಮತ್ತು ಅವ್ರಿಗೆ ಆ ಕ್ಯಾಲ್ಶಿಯಂ ರಿಚ್ ಆಹಾರನೂ ನಾವು ಕೊಡಬೇಕಾಗತ್ತೆ. ಹೀಗೆ ಕೊಡೋದ್ರಿಂದ ನಮ್ಮ ತಾಯಂದಿರ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸೊಂಟ ನೋವು, ಕಾಲು ನೋವು ಬರಲ್ಲ. ಪೋಸ್ಟ್ ಡೆಲಿವರಿ ಇವರಿಗೆ ಪ್ರಾಬ್ಲಮ್ಸ್ ಬರಬಾರ್ದು,
ಸಿಸೇರಿಯನ್ನ ಬ್ಲೇಮ್ ಮಾಡೋದಲ್ಲ. ಸಿಸೇರಿಯನ್ನಿಂದ ಖಂಡಿತ ಸೊಂಟ ನೋವು ಬರಲ್ಲ. ಇದು ಬರೋದು ಏನಕ್ಕೆ ಅಂದರೆ ಇವರು ಕ್ಯಾಲ್ಶಿಯಂ ಡಿಪ್ರಿಷನ್. ಆಮೇಲೆ ಸಿಸೇರಿಯನ್ ಟೈಮಲ್ಲಿ ಬೆನ್ನಿಗೆ ಚುಚ್ಚಿದ್ದೀವಿ ಇಂಜೆಕ್ಷನ್ನು, ಅದಕ್ಕೆ ಸೊಂಟ ನೋವು ಅಂತಾರೆ. ಅದು ಒಂದು ತುಂಬ ಚಿಕ್ಕ ನೀಡ್ಲಲ್ಲಿ ನಾವು ಎನೆಸ್ಥೇಷಿಯಾ ಕೊಡ್ತೀವಿ, ಸ್ಪೈನಲ್ ಎನೆಸ್ಥೇಷಿಯಾ. ಖಂಡಿತ ಅದರಿಂದ ಸೊಂಟ ನೋವು ಬರಲ್ಲ. ಸೊ ಅದೇನಾರ ನಿಮ್ಮ ಮನಸ್ಸಲ್ಲಿದ್ದರೆ ತೆಗೆದು ಹಾಕಿ. ಯಾಕೆಂದರೆ ಈ ಸೊಂಟ ನೋವು ಬರೋದು ಒಂದು ಯಾವುದ್ಯಾವುದೋ ಪೊಸಿಷನಲ್ಲಿ ಕೂತ್ಕೊಂಡು ಹಾಲು ಕುಡಿಸ್ತಾ ಇರ್ತೀರಾ, ಮಸಲ್ ಸ್ಪಾಸಮು ಆಗ್ಬೋದು. ಎರಡನೇದಾಗಿ ಕ್ಯಾಲ್ಶಿಯಂ ಡಿಪ್ಲಿಷನ್. ಸೊ ಕ್ಯಾಲ್ಶಿಯಂ ನೀವು ಚೆನ್ನಾಗಿ ಸಪ್ಲಿಮೆಂಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರಲ್ಲ. ಸೊ ಮುಖ್ಯವಾಗಿ ಆ್ಯಂಟಿನೇಟಲ್ ಪೀರಿಯಡ್ ಅಂದರೆ ಬಸ್ರಿ ಇದ್ದಾಗ ಕ್ಯಾಲ್ಶಿಯಂ ತಗೋಬೇಕು, ಕ್ಯಾಲ್ಶಿಯಂ ರಿಚ್ ಆಹಾರ ತಗೋಬೇಕು. ಡೆಲಿವರಿ ಆದ ತಕ್ಷಣನೂ ಮಗುವಿಗೆ ಹಾಲು ಉಣಿಸ್ತಾ ಇರ್ತೀರ, ಆವಾಗಲೂ ಕ್ಯಾಲ್ಶಿಯಮ್ಮು ಮತ್ತು ಕ್ಯಾಲ್ಶಿಯಂ ರಿಚ್ ಆಹಾರ ತಗೋಬೇಕು. ಆಮೇಲೆ ಮಗು ನಿಲ್ಸಿದ ಮೇಲೆ ಅಂದರೆ ಹಾಲು ಕುಡಿಯೋದು ನಿಲ್ಸಿದ ಮೇಲೆ ನೀವು ಮಿನಿಮಮ್ 3 ವರ್ಷ ಗ್ಯಾಪ್ ಕೊಟ್ಬಿಟ್ಟು ಮುಂದಿನ ಮಗುವಿನ ಬಗ್ಗೆ ಯೋಚನೆ ಮಾಡಬೇಕು. ಇದೇ ರೀತಿ ಹೆಲ್ತ್ ರಿಲೇಟೆಡ್ ಕಂಟೆಂಟ್ಗಾಗಿ ನೀವು ಡಾಕ್ಟರ್ ಬಾಸ್ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.